ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಹಲೋ ಮೈ ಡಿಯರ್ ಫ್ರೆಂಡ್ಸ್ ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಒಂದು ಸರ್ಕ್ಯುಲರ್ನ ರಿಲೀಸ್ ಮಾಡಿದ್ದಾರೆ 29ನೇ ತಾರೀಕು. ಏನು ಅಂತ ಹೇಳಿದ್ರೆ 2025ನೇ KCET ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ರಿಲೀಸ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ ನೋಡಿ, ಈಗಾಗಲೇ 2025 KCET ಎಕ್ಸಾಮಿನೇಷನಲ್ಲಿ PCMB ಅದರ ಕಂಪ್ಲೀಟ್ ಸಿಲೆಬಸ್ಸನ್ನು ಆಲ್ರೆಡಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ರಿಲೀಸ್ ಮಾಡಿದ್ದಾರೆ. ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಈಗ JEE ಮತ್ತು ನೀಟ್ ಸಿಲೆಬಸ್ಸನ್ನು KEA ಅವರು KCETಗೆ ರಿಲೀಸ್ ಮಾಡಿರುವಂಥ ಸಿಲೆಬಸ್ಸು ಎರಡನ್ನೂ ಅವರು ಕಂಪೇರ್ ಮಾಡಿ ನೋಡಿದಾಗ ಸ್ವಲ್ಪ ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ನೀಟ್ ಮತ್ತು JEE ಎಕ್ಸಾಮಿನೇಷನ್ಗೆ ಥಿಯರಿ ಓರಿಯೆಂಟೆಡ್ ಜೊತೆಗೆ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್ ಬೇಸಿಸ್ ಮೇಲೂ ಕೂಡ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಯಾವ್ಯಾವ ಸಬ್ಜೆಕ್ಟ್ಗಳಿಗೆ ಪ್ರಾಕ್ಟಿಕಲ್ಸ್ ಇದೆ ಆ ಸಬ್ಜೆಕ್ಟ್ಗಳು ಅಂದರೆ ನೋಡಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಈ ಸಬ್ಜೆಕ್ಟ್ಗಳಿಗೆ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್ ಅಂದರೆ ಫಸ್ಟ್ PUC ಮತ್ತು ಸೆಕೆಂಡ್ PUCಲಿ ಏನು ಪ್ರಾಕ್ಟಿಕಲ್ಸ್ಗಳನ್ನು ಮಾಡಿದ್ದೀರಿ ಆ ಪ್ರಾಕ್ಟಿಕಲ್ಸ್ಗಳ ಬೇಸಿಸ್ ಮೇಲೂ ಕೂಡ ಕ್ವಶನ್ಸನ್ನು ಕೇಳ್ತಾರೆ. ಆ್ಯಂಡ್ ಅದು ಕೂಡ MCQ ಟೈಪ್ ಆಫ್ ಕ್ವಶನ್ನೇ ಆಗಿರುತ್ತೆ. ಯಾವುದ್ರು ನೋಡಿ, ಥಿಯರಿನಲ್ಲಿ ಆಲ್ರೆಡಿ ಫಸ್ಟ್ PUCನಲ್ಲಿ 19 ಚಾಪ್ಟರ್ ಮತ್ತು ಸೆಕೆಂಡ್ PUCನಲ್ಲಿ 13 ಚಾಪ್ಟರ್. 13 ಚಾಪ್ಟರ್ಸ್ಗಳ ಮೇಲೆ ಕಂಪ್ಲೀಟ್ ಕ್ವಶನ್ಸ್ಗಳಿರುತ್ತೆ. ಅದರ ಜೊತೆಗೆ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್ ಅಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ಗಳನ್ನು ಕೂಡ ಕೇಳ್ತಾರೆ. ಫಸ್ಟ್ PUC ಮತ್ತು ಸೆಕೆಂಡ್ PUCಲಿ ಏನು ನೀವು ಪ್ರಾಕ್ಟಿಕಲ್ಸ್ಗಳನ್ನು ಮಾಡಿದ್ದೀರಿ ಆ ಪ್ರಾಕ್ಟಿಕಲ್ಸ್ ಬೇಸಿಸ್ ಮೇಲೂ ಕೂಡ ಕ್ವಶನ್ಸನ್ನು ಕೇಳ್ತಾರೆ. ಸೊ ಇಲ್ಲಿ ಹೇಳಿದ್ದಾರೆ, ಅದರಂತೆ CET 2025ಕ್ಕೆ ಈಗಾಗಲೇ ಪ್ರಕಟಿಸಿರುವ ಪಠ್ಯಕ್ರಮದೊಂದಿಗೆ PCB ವಿಷಯಗಳಿಗೆ, ಮ್ಯಾಥಮೆಟಿಕ್ಸಿಗೆ ಇಲ್ಲ, ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ ಮಾತ್ರ CET 2025ಕ್ಕೆ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸನ್ನು ಸೇರ್ಪಡೆ ಮಾಡಿರುವ ಹೆಚ್ಚುವರಿ ಪಠ್ಯಕ್ರಮವನ್ನು KEA ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಆ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್ಗೆ ಏನು ಪಠ್ಯಕ್ರಮವನ್ನು KEA ಅವರು ರಿಲೀಸ್ ಮಾಡಿದ್ದಾರೆ ಆ ಬಯಾಲಜಿ ಸಿಲೆಬಸ್ಸನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಇದು KEA ಅವರು ರಿಲೀಸ್ ಮಾಡಿರುವಂತಹ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್ ಅಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸಿಲೆಬಸ್. ಮೊದಲನೇದರಲ್ಲಿ ಸ್ಟಡಿ ಆ್ಯಂಡ್ ಡಿಸ್ಕ್ರೈಬ್ ದ ಲೋಕಲ್ ಅವೈಲಬಲ್ ಕಾಮನ್ ಫ್ಲೋರಿಂಗ್ ಪ್ಲಾಂಟ್ಸ್ ಇದೆ. ಅಂದರೆ ಏನು ನೀವು ಸೆಕೆಂಡ್ PUC ಫಸ್ಟ್ ಎಕ್ಸ್ಪೆರಿಮೆಂಟಲ್ ಮಾಡಿರ್ತೀರಲ್ಲ, ಸ್ಟಡಿ ಆಫ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಅದರ ಜೊತೆಗೆ ಸೊಲೆನೇಸಿ ಮೆಂಬರ್ದು ಫಸ್ಟ್ ಇಯರಲ್ಲಿ ಸೊಲೆನೇಸಿ ಫ್ಯಾಮಿಲಿಯ ಕ್ಯಾರೆಕ್ಟರ್ಗಳನ್ನು ಓದಿರ್ತೀರಿ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಯಾವ ಥರದ ರೂಟು, ಡಿಫ್ರೆಂಟ್ ಟೈಪ್ ಆಫ್ ರೂಟ್ ಸಿಸ್ಟಮ್ಮು, ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಅರೇಂಜ್ಮೆಂಟ್ ಆಫ್ ಲೀವ್ಸು, ಶೇಪು, ವೆನೇಷನ್, ಸಿಂಪಲ್ ಮತ್ತು ಕಾಂಪೌಂಡ್ ಲೀವ್ಸ್, ಟೈಪ್ ಆಫ್ ಲೀವ್ಸು, ಇದ್ರ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ನಾನು ಈ ಕಂಪ್ಲೀಟ್ ಸಿಲೆಬಸ್ ಏನಿದೆ ಇದ್ರ ಮೇಲೆ ಇನ್ನೊಂದು ಸಪ್ರೇಟ್ ಡೀಟೇಲ್ಡ್ ವಿಡಿಯೋನ ಮಾಡ್ತೀನಿ. ಈಗ ಜಸ್ಟ್ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಎರಡನೇ ಕ್ವಶನಲ್ಲಿ ನೋಡಿ, ಎರಡನೇ ಪಾಯಿಂಟಲ್ಲಿ ಅನಾಟಮಿ ಆಫ್ ಮೊನೊಕಾಟ್ ಮತ್ತು ಡೈಕಾಟ್, ಸ್ಟೆಮ್ಸು ಮತ್ತು ರೂಟು, ಲೀಫ್ ಇಲ್ಲ ನೋಡಿ, ಲೀಫ್ ಇಲ್ಲ, ಸ್ಟೆಮ್ ಮತ್ತು ರೂಟ್ ಮೇಲೆ ಕ್ವಶನ್ಸ್ಗಳನ್ನು ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್, ಡಿಸ್ಟ್ರಿಬ್ಯೂಷನ್ ಆಫ್ ಸ್ಟೊಮ್ಯಾಟಾ, ಬೋತ್ ಮೊನೊಕಾಟ್ ಮತ್ತು ಡೈಕಾಟ್ ಲೀವ್ಸ್ಗಳಲ್ಲಿ ಸ್ಟೊಮ್ಯಾಟಾ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅನ್ನೋದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಆಮೇಲೆ ಬಯೋಕೆಮಿಕಲ್ ಟೆಸ್ಟ್ ಇರ್ಬೋದು, ಪ್ರೆಸೆನ್ಸ್ ಆಫ್ ಶುಗರ್, ಸ್ಟಾರ್ಚ್, ಪ್ರೋಟೀನ್ಸ್, ಫ್ಯಾಟ್ಸ್ ಅದಿರ್ಬೋದು, ಅಥವಾ ಸಪ್ರೇಷನ್ ಆಫ್ ಪ್ಲಾಂಟ್ ಪಿಗ್ಮೆಂಟ್ಸ್ ಥ್ರೂ ಪೇಪರ್ ಕ್ರೊಮ್ಯಾಟೋಗ್ರಫಿ. ನೋಡಿ, ಎಕ್ಸ್ಪೆರಿಮೆಂಟ್ಸ್ಗಳಲ್ಲಿ ಆ ಎಕ್ಸ್ಪೆರಿಮೆಂಟ್ಸ್ಗಳ ಪ್ರಿನ್ಸಿಪಲ್ಸ್ ಕೇಳಬಹುದು. ಅಥವಾ ಅಲ್ಲಿ ಯೂಸ್ ಮಾಡುವಂಥ ಟೆಕ್ನಿಕ್ಕನ್ನು ಕೇಳಬಹುದು. 6th ಪಾಯಿಂಟಲ್ಲಿ ನೋಡಿ, ರೇಟ್ ಆಫ್ ರೆಸ್ಪಿರೇಷನ್ ಇನ್ ಫ್ಲವರ್ ಬಡ್ಸ್, ಲೀಫ್ ಟಿಶ್ಯೂ, ಜರ್ಮಿನೇಟಿಂಗ್ ಸೀಡ್ಸ್, ಇದರದರ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ನೆಕ್ಸ್ಟ್, ಟು ಟೆಸ್ಟ್ ಪ್ರೆಸೆನ್ಸ್ ಆಫ್ ಯೂರಿಯಾ ಇನ್ ಯೂರಿನ್. ಯೂಶಲಿ ನಾವು ಪ್ರಾಕ್ಟಿಕಲ್ಸ್ಗಳಲ್ಲಿ ಇದನ್ನು ಇಗ್ನೋರ್ ಮಾಡಿರ್ತೀವಿ, ಅಷ್ಟು ಸ್ಟಡಿ ಮಾಡಿರೋದಿಲ್ಲ. ಬಟ್ ಅದ್ರ ಮೇಲೆ ನಾನು ಆವಾಗಲೇ ಹೇಳ್ದಂಗೆ ಅದರ ಪ್ರಿನ್ಸಿಪಲ್ಸು ಮತ್ತು ಟೆಸ್ಟು, ಅಬ್ಸರ್ವೇಷನ್ನು, ಇನ್ಫರೆನ್ಸ್, ಆ ಬೇಸಿಸ್ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅಥವಾ ಟೆಸ್ಟ್ಗಳ ನೇಮ್ ಏನು ಅದನ್ನು ಕೇಳಬಹುದು. 8 ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಶುಗರ್ ಇನ್ ಯೂರಿನ್ ಆರ್ ಬ್ಲಡ್ ಸ್ಯಾಂಪಲ್, ಇದಕ್ಕೂ ಅಷ್ಟೇ ಟೆಸ್ಟ್ ರಿಲೇಟೆಡ್. ನೆಕ್ಸ್ಟ್, ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಆಲ್ಬ್ಯುಮಿನ್ ಇನ್ ಯೂರಿನ್.
ಬೈಲ್ ಸಾಲ್ಟ್ಸ್ ಇನ್ ಯೂರಿನ್. ಸೊ ಇದೇ ಒಂದು 2-3 ಎಕ್ಸ್ಪೆರಿಮೆಂಟ್ಸ್ಗಳ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಆ್ಯಂಡ್ ನೋಡಿ ಸೆಕೆಂಡ್ ಇಯರ್ಗೆ ಬಂದರೆ ಸ್ಟಡಿ ಆಫ್ ಪೋಲನ್ ಜರ್ಮಿನೇಷನ್ ಅನ್ನೋ ಸ್ಲೈಡ್. ಸೊ ನೀವು ಸೆಕೆಂಡ್ ಪಿ ಯು ಸಿನಲ್ಲಿ ಏನು ಎಕ್ಸ್ಪೆರಿಮೆಂಟ್ ಮಾಡ್ತೀರಿ ಆ ಬೇಸಿಸ್ ಮೇಲೆ ಫಾರ್ಮುಲಾ ಇರ್ಬೋದು ಅಥವಾ ಪೋಲನ್ ಗ್ರೀನ್ ಸ್ಟ್ರಕ್ಚರ್ ಇರ್ಬೋದು, ಅಲ್ಲಿ ಯೂಸ್ ಮಾಡುವಂಥ ಸೊಲ್ಯೂಷನ್ ಇರ್ಬೋದು, ಅದ್ರ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. 12ನೇ ನೋಡಿ ಪ್ರಿಪರೇಷನ್ ಆ್ಯಂಡ್ ಅನಾಲಿಸಿಸ್ ಆಫ್ ಪೆಡಿಗ್ರಿ ಚಾರ್ಟ್ಸ್. ನೋಡಿ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಪೆಡಿಗ್ರಿ ಚಾರ್ಟ್ ಕೊಟ್ಟು ಅದು ಯಾವ ಥರದ ಟ್ರೇಟ್ ಮತ್ತು ಅದಕ್ಕೆ ಎಕ್ಸಾಂಪಲ್ಸ್ಗಳನ್ನು ಕೇಳಬಹುದು, ಅಥವಾ ಅಲ್ಲಿ ಸಿಂಬಲ್ಸ್ಗಳು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳ್ಬೋದು. ಓಕೆ, ಅಥವಾ ಯಾವುದೋ ಒಂದು ಕಂಡೀಷನ್ ಕೊಟ್ಟು ಇದಕ್ಕೆ ರಿಲೇಟೆಡ್ ಆಗಿರುವಂಥ ಪೆಡಿಗ್ರಿ ಚಾರ್ಟ್ ಯಾವುದು ಅಂತ ಕೇಳ್ಬೋದು. ನೋಡಿ ಅಲ್ವಾ, ಈ ಥರ ಕ್ವಶನ್ಸ್ಗಳನ್ನು ಕೇಳ್ತಾರೆ. ನೆಕ್ಸ್ಟ್, ಕಲೆಕ್ಟ್ ವಾಟರ್ ಫ್ರಮ್ 2 ಡಿಫ್ರೆಂಟ್ ವಾಟರ್ ಬಾಡೀಸ್ ಅರೌಂಡ್ ಯು ಆ್ಯಂಡ್ ಸ್ಟಡಿ ದೆಮ್ ಫಾರ್ ಪ್ರೆಸೆನ್ಸ್ ಆಫ್ ಎನಿ ಲಿವಿಂಗ್ ಆರ್ಗನಿಸಮ್ಸ್. ಓಕೆ ನೋಡಿ, ಪ್ರೆಸೆನ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಇನ್ ಡಿಫ್ರೆಂಟ್ ವಾಟರ್ ಬಾಡೀಸ್, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಯಾವ್ಯಾವ ಥರದ ಆರ್ಗನಿಸಮ್ಸ್ಗಳಿರುತ್ತೆ ಅನ್ನೋದ್ರ ಮೇಲೆ. ನೋಡಿ ಆಲ್ಮೋಸ್ಟ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಲ್ವಾ, ಫಸ್ಟ್ ಪಿ ಯು ಸಿ ಕಂಟೆಂಟೇ ಸ್ವಲ್ಪ ಜಾಸ್ತಿ ಇದೆ. 14ನೇ ನೋಡಿ ಸ್ಟಡಿ ಆಫ್ ಪ್ಲಾಂಟ್ ಪಾಪ್ಯುಲೇಷನ್ ಡೆನ್ಸಿಟಿ ಆ್ಯಂಡ್ ಪಾಪ್ಯುಲೇಷನ್ ಫ್ರೀಕ್ವೆನ್ಸಿ ಬೈ ಕ್ವಾಡ್ರೇಟ್ ಮೆಥಡ್. ನಾವು ಯಾವ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಿಸಿರಲ್ಲ, ಥಿಯರಿ ಓರಿಯೆಂಟೆಡ್ ಇರುತ್ತೆ. ಓಕೆ, ಅದ್ರ ಮೇಲೇ ಜಾಸ್ತಿ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಈ ಪಾಪ್ಯುಲೇಷನ್ ಡೆನ್ಸಿಟಿ ಕ್ವಾಡ್ರೇಟ್ ಮೆಥಡ್ ಇರ್ಬೋದು ಅಲ್ವಾ, ಅಥವಾ ಇಲ್ಲಿ ನಾವೇನು ಯೂರಿನ್ ಟೆಸ್ಟ್, ಪ್ರೆಸೆನ್ಸ್ ಆಫ್ ಶುಗರ್ ಅಲ್ವಾ, ಪ್ರೆಸೆನ್ಸ್ ಆಫ್ ಬೈಲ್ ಸಾಲ್ಟು, ಸೊ ಆ ಕ್ವಶನ್ಸ್ಗಳಿರ್ಬೋದು. ಆ್ಯಂಡ್ ಇಲ್ಲಿ ಪೆಡಿಗ್ರಿ ಚಾರ್ಟ್ಸ್ಗಳು ಜಸ್ಟ್ ಒಂದು 3-4 ಪೆಡಿಗ್ರಿ ಚಾರ್ಟ್ಗಳನ್ನು ನೀವು ಅಬ್ಸರ್ವ್ ಮಾಡಿರ್ತೀರಿ, ಅದನ್ನೇ ಪ್ರಾಕ್ಟೀಸ್ ಮಾಡಿರ್ತೀರಿ. ಬಟ್ ಅಲ್ಲಿ CET-ನಲ್ಲಿ ಬೇರೆ ಥರದ ಪೆಡಿಗ್ರಿ ಚಾರ್ಟ್ಸ್ಗಳನ್ನು ಕೇಳ್ತಾರೆ, ಅವರೇ ಓನಾಗಿ ಪ್ರಿಪೇರ್ ಮಾಡಿ ಕೇಳ್ತಾರೆ. ಇದು ಅಷ್ಟೇ, ನೀವು ಕಲ್ತಿರೋದಿಲ್ಲ, ಇದ್ರ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ 15 ನೋಡಿ, ಇದನ್ನು ನೀವು ಡೀಟೇಲಾಗಿ ಓದಿರ್ತೀರಿ ಕ್ವಶನ್ B-ನಲ್ಲಿ, ಕರೆಕ್ಟಾ? ಸೊ ಅದ್ರ ಮೇಲೆ ಡಿಫ್ರೆಂಟ್ ಸ್ಟೇಜಸ್ ಇರ್ಬೋದು ಅಥವಾ ಪ್ರಿಪರೇಷನ್ ಇರಬಹುದು, ಡೆಫಿನೆಟ್ಲಿ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸ್ಟೇಜಸ್ ಮೇಲೆ ಕಾಮನ್ ಆಗಿ ಥಿಯರಿ ಓರಿಯೆಂಟೆಡ್, ಥಿಯರಿನಲ್ಲೂ ಸ್ಟೇಜಸ್ಗಳ ಬಗ್ಗೆ ಕ್ವಶನ್ ಇದೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್ ಅಂತಲೇ ಕೊಟ್ಟಿರೋದ್ರಿಂದ ಹೇಗೆ ಮಾಡ್ತೀರಿ ಅನ್ನೋದ್ರ ಮೇಲೆ, ಹೇಗೆ ಆ ಒಂದು ಸ್ಲೈಡ್ನ ಪ್ರಿಪೇರ್ ಮಾಡ್ತೀರಿ ಅನ್ನೋದ್ರ ಮೇಲೆ ಕ್ವಶನ್ ಇರುತ್ತೆ. ಆ್ಯಂಡ್ ಡಿಫ್ರೆಂಟ್ PH ಆನ್ ಆ್ಯಕ್ಟಿವಿಟಿ ಆಫ್ ಸಲೈವರಿ, ಇದ್ರ ಮೇಲೆ ಕ್ವಶನ್ಸನ್ನೇ ಕೇಳ್ತಾರೆ. ನೋಡಿ ಇಷ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ರಿಲೀಸ್ ಮಾಡಿರುವಂತಹ ಸಿಲೆಬಸ್. ಇದು ಬಯಾಲಜಿ ಸಬ್ಜೆಕ್ಟಿನ ಸಿಲೆಬಸ್ ಆಗಿರುತ್ತೆ. ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಬೇರೆ ಸಬ್ಜೆಕ್ಟಿನ ಸಿಲೆಬಸ್ಸನ್ನು ಈಗ ಡಿಸ್ಪ್ಲೇ ಮಾಡ್ತೀನಿ, ಅದನ್ನೇನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ. ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆ್ಯಂಡ್ ನೋಡಿ, ನೀವು ಈ ಒಂದು ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್ಗಳ ಬಗ್ಗೆ ಡೀಟೇಲಾಗಿ ಓದಲೇಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ಡಿಫಿಕಲ್ಟ್ ಇರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೋಡಿ, ಇದು ಫಿಸಿಕ್ಸಿನ ಸಿಲೆಬಸ್ ಆಗಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಫೆಮಿಲಿಯರಿಟಿ ವಿತ್ ದ ಬೇಸಿಕ್ ಅಪ್ರೋಚ್ ಆ್ಯಂಡ್ ಅಬ್ಸರ್ವೇಷನ್ ಆಫ್ ದ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಅಂತ. ಸೊ ಅದರಲ್ಲಿ ವರ್ನಿಯರ್ ಕ್ಯಾಲಿಪರ್ಸು, ಸ್ಕ್ರೀವ್ ಗೇಜ್, ಸಿಂಪಲ್ ಪೆಂಡ್ಯುಲಮ್, ಸರ್ಫೇಸ್ ಟೆನ್ಷನ್ ಆಫ್ ವಾಟರ್ ಬೈ ಕೆಪಿಲರಿ ರೈಸ್ ಆ್ಯಂಡ್ ಎಫೆಕ್ಟ್ ಆಫ್ ಡಿಟರ್ಜೆಂಟ್ಸ್, coefficient of viscosity of a viscous liquid by measuring terminal velocity of spherical body, ಮತ್ತು 6ನೇದು ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಎಟ್ ರೂಮ್ ಟೆಂಪರೇಚರ್ ಯೂಸಿಂಗ್ ರೆಸೊನೆನ್ಸ್ ಟ್ಯೂಬ್. ಸೊ ಇದು ಯಾವ ಫಸ್ಟ್ ಇಯರ್ದು ಸೆಕೆಂಡ್ ಇಯರ್ದು ಅಂತ ಗೊತ್ತಿಲ್ಲ, ಬಟ್ ನೀವು ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಅ ಗಿವನ್ ಸಾಲಿಡ್ ಲಿಕ್ವಿಡ್ ಬೈ ಮೆಥಡ್ ಆಫ್ ಮಿಕ್ಸ್ಚರ್ಸ್, ದ ರೆಸಿಸ್ಟಿವಿಟಿ ಆಫ್ ಮೆಟೀರಿಯಲ್ಸ್ ಆಫ್ ಅ ಗಿವನ್ ವೈರ್ ಯೂಸಿಂಗ್ ಓಮ್ಸ್ ಲಾ, then the resistance of a given wire using Ohm's law, 10 the resistance and figure of merit of a galvanometer by half deflection method. Okay, 11th one, the focal length of convex mirror, concave mirror and convex lens by parallax method.
ನೆಕ್ಸ್ಟ್ 11th ಒನ್ ಫೋಕಲ್ ಲೆಂತ್ ಆಯಿತು. ನೆಕ್ಸ್ಟ್ 12th ದ ಪ್ಲಾಟ್ ಆಫ್ ಆ್ಯಂಗಲ್ ಆಫ್ ಡಿವಿಯೇಷನ್ ವರ್ಸಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ಅ ಟ್ರಯಾಂಗ್ಯುಲರ್ ಪ್ರಿಸಮ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಸ್ಲ್ಯಾಬ್ ಯೂಸಿಂಗ್ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್, ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಆಫ್ ಅ PN ಜಂಕ್ಷನ್ ಡಯೋಡ್ ಇನ್ ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ಬಯಾಸ್. ನೋಡಿ, ಇದ್ರ ಮೇಲೆ ಡೆಫಿನೆಟ್ಲಿ ಇದಕ್ಕೆಲ್ಲ ಫಾರ್ಮುಲಾಸ್ಗಳಿರುತ್ತೆ, ಏಮ್ ಇರುತ್ತೆ ಅಲ್ವಾ, ಪ್ರಿನ್ಸಿಪಲ್ಸ್, ರಿಕ್ವೈರ್ಮೆಂಟ್ಸು. ಸೊ ಈ ಥರದ ಬೇಸಿಸ್ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ನೋಡಿ, ನೆಕ್ಸ್ಟು ಕೆಮಿಸ್ಟ್ರಿ ಸಬ್ಜೆಕ್ಟಿನ ಸಿಲೆಬಸ್ಸು. ನೋಡಿ, ಇದರಲ್ಲಿ ಡಿಟೆಕ್ಷನ್ ಆಫ್ ಎಕ್ಸ್ಟ್ರಾ ಎಲಿಮೆಂಟ್ಸ್, ನೈಟ್ರೋಜನ್, ಸಲ್ಫರ್, ಹ್ಯಾಲೋಜನ್ಸ್ ಇನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಎರಡನೇದು ಡಿಟೆಕ್ಷನ್ ಆಫ್ ದ ಫಾಲೋವಿಂಗ್ ಫಂಕ್ಷನಲ್ ಗ್ರೂಪ್ಸ್, ಹೈಡ್ರಾಕ್ಸಿಲ್, ಕಾರ್ಬೊನಿಲ್, ಕಾರ್ಬಾಕ್ಸಿಲ್ ಅಮೈನೋ ಗ್ರೂಪ್ಸ್ ಇನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. Next, the chemistry involved in the preparation of the following: inorganic compounds, more salt, potash alum, organic compounds, ಅಸಿಟನಿಲೈಡ್, ಪಿನೈಟ್ರೋಅಸಿಟನಿಲೈಡ್ ಅಲ್ವಾ. ಇದ್ರ ಮೇಲೆ ಕ್ವಶನ್ಸ್ಗಳಿರುತ್ತೆ. ಸಿಲೆಬಸ್ನ ನೋಡ್ಕೊಳ್ಳಿ. ದ ಕೆಮಿಸ್ಟ್ರಿ ಇನ್ವಾಲ್ಡ್ ಇನ್ ಟೈಟ್ರಿಮೆಟ್ರಿಕ್ ಎಕ್ಸಸೈಸಸ್. ನಾಲ್ಕನೇದು ಕೆಮಿಕಲ್ ಪ್ರಿನ್ಸಿಪಲ್ಸ್ ಇನ್ವಾಲ್ವ್ಡ್ ಇನ್ ದ ಕ್ವಾಲಿಟೇಟಿವ್ ಸಾಲ್ಟ್ ಅನಾಲಿಸಿಸ್. ಕೆಮಿಕಲ್ ಪ್ರಿನ್ಸಿಪಲ್ಸ್ ಇನ್ವಾಲ್ವ್ಡ್ ಇನ್ ದ ಫಾಲೋವಿಂಗ್ ಎಕ್ಸ್ಪೆರಿಮೆಂಟ್ಸ್. ನೋಡಿ, ಎಂಥಾಲ್ಪಿ ಆಫ್ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್. ನೋಡಿ, ನೋಡ್ಕೊಳ್ಳಿ ಇದನ್ನು ಸಿಲೆಬಸ್ಸನ್ನು. ಸೊ ಕಂಪೇರ್ ಟು ಬಯಾಲಜಿ ಮತ್ತು ಫಿಸಿಕ್ಸು, ಕೆಮಿಸ್ಟ್ರಿ ಸಿಲೆಬಸ್ ಸ್ವಲ್ಪ ಕಡಿಮೆ ಇದೆ ಇದರಲ್ಲಿ. ಸೊ ನೋಡ್ಕೊಳ್ಳಿ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗುತ್ತೆ. PCB ಮೂರೂ ವಿಷಯಗಳ, ಮೂರೂ ಸಬ್ಜೆಕ್ಟಿನ ಪ್ರಾಕ್ಟಿಕಲ್ ಸಿಲೆಬಸ್ಸನ್ನು ನಾನು ಇವತ್ತು ಹೇಳಿದ್ದೀನಿ. ಸೊ ಅದನ್ನು ನೋಡ್ಕೊಳ್ಳಿ. ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ಗಳನ್ನು ನೀವು ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕಂಪ್ಲೀಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಸದ್ಯದರಲ್ಲೇ. ನೋಡಿ, ಇಷ್ಟು ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿಯ ಸಿಲೆಬಸ್ಸು. ಅದರಲ್ಲಿ ಬಯಾಲಜಿ ಸ್ವಲ್ಪ ಡಿಸ್ಕಸ್ ಮಾಡಿದ್ದೀನಿ. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಬಗ್ಗೆ ನನಗೆ ಐಡಿಯಾ ಇಲ್ಲದಿರೋ ಕಾರಣ ಅದರ ಸಿಲೆಬಸ್ಸನ್ನು ಹಾಗೆ ಹೇಳಿದ್ದೀನಿ. ನೋಡಿ, ನಾನು ಸದ್ಯದರಲ್ಲೇ ಈ ಬಯಾಲಜಿಗೆ ಸಂಬಂಧಪಟ್ಟಂಥ, ಬಯಾಲಜಿ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್ಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಡಿಸ್ಕಸ್ ಮಾಡಿರುವಂಥ, ಡೀಟೇಲ್ ಡಿಸ್ಕಷನ್ ಆಗಿರುವಂಥ ಒಂದು ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ಅಪ್ಡೇಟ್ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.